ನೀವು ಕೂಡ ಧಾರವಾಡದ ಈ ದ್ವಾರವನ್ನು ನೋಡಿರ್ತೀರಾ, ಆದ್ರೆ ಇದು 600 ವರ್ಷ ಹಳೆಯ ದ್ವಾರ ಅಂದ್ರೆ ನಂಬ್ತೀರಾ? ಹೌದು, ಇದು ಸರಿಸುಮಾರು 1403ರಲ್ಲಿ ನಿರ್ಮಿಸಿದ್ದಾರೆ. ಇವತ್ತು ಇದರ ಹಿಂದಿನ ಕತೆ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ಈ ಒಂದು ವಿಡಿಯೋದಾಗ ಏನು ತೋರ್ಸಾತೆ ಅಂದ್ರೆ ಸುಮಾರು 600 ವರ್ಷಗಳ ಹಿಂದೆ ನಮ್ಮ ಧಾರವಾಡದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳು ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ 2026ರವರೆಗೆ ಅದು ಅಭಿವೃದ್ಧಿ ಆಗ್ತಾ ಆ ಕೋಟೆಯ ದ್ವಾರಗಳು ಮಾತ್ರ ಉಳಿದಿವೆ. ಈ ಒಂದು ವಿಡಿಯೋದಾಗ ಆ ದ್ವಾರಗಳು ಯಾವ ರೀತಿ ಐತೆ ಅನ್ನೋದನ್ನು ತೋರಿಸ್ತೀನಿ, ಮತ್ತು ಅದ್ರ ಹಿಂದಿನ ಕತೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೀವಿ ಅಂತ. ಮತ್ತು ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಧಾರವಾಡ ಕೋಟೆ 600 ವರ್ಷಗಳ ಇತಿಹಾಸ ಹೇಳುವ ಅದ್ಭುತ ಸ್ಮಾರಕ. ಧಾರವಾಡ ನಗರಕ್ಕೆ ಬಂದಾಗ ಹಲವಾರು ಗಮನಿಸದೆ ಹೋಗುವ ಒಂದು ಐತಿಹಾಸಿಕ ಸ್ಥಳ ಇದೆ, ಅದು ಧಾರವಾಡ ಕೋಟೆ. ಈ ಕೋಟೆ ಕೇವಲ ಕಲ್ಲಿನ ಗೋಡೆಗಳಷ್ಟೇ ಅಲ್ಲ, ಇದು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಸಾಕ್ಷಿ. ಧಾರವಾಡ ಕೋಟೆಯ ಹಿಂದಿನ ಇತಿಹಾಸ ನೋಡಿದರೆ, ಈ ಕೋಟೆಯನ್ನು ಸರಿಸುಮಾರು 1403ರ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಯಾದ ದಾರವ ಎಂಬ ಒಬ್ಬ ಅಧಿಕಾರಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಆ ಕಾಲದಲ್ಲಿ ಧಾರವಾಡ ನಗರವನ್ನು ರಕ್ಷಿಸಲು ಮತ್ತು ಸೈನಿಕರ ನೆಲೆಗಾಗಿ ಈ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಕಾಲಕ್ರಮೇಣ ಈ ಕೋಟೆ ಹಲವಾರು ರಾಜವಂಶಗಳ ಆಡಳಿತವನ್ನು ಕಂಡಿತು, ಹಾಗೂ ಈ 600 ವರ್ಷಗಳಲ್ಲಿ ಅನೇಕ ಯುದ್ಧಗಳು ಕೂಡ ಕಂಡಿದೆ. ಹಾಗೆ ಇತಿಹಾಸ ಹೇಳುವ ಪ್ರಕಾರ ಇಲ್ಲಿ ಆಡಳಿತ ಮಾಡಿದ ರಾಜವಂಶಗಳನ್ನು ನೋಡಿದರೆ ವಿಜಯನಗರ ಸಾಮ್ರಾಜ್ಯ, ಬಿಜಾಪುರ ಆದಿಲ್ ಶಾ, ಮೊಘಲ್ ಸಾಮ್ರಾಜ್ಯ ಔರಂಗಜೇಬ್, ಮರಾಠ ಪೇಶ್ವೆಗಳು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ಕೊನೆಯಲ್ಲಿ ಬ್ರಿಟಿಷರು. ಈ ಎಲ್ಲ ರಾಜವಂಶಗಳು ಧಾರವಾಡದ ಕೋಟೆಯ ಮೇಲೆ ತಮ್ಮ ಒಂದು ಆಡಳಿತವನ್ನು ನಡೆಸಿದೆ. ಹಾಗೆ ಕೊನೆಯಲ್ಲಿ ಬ್ರಿಟಿಷರು ಸಹ ಧಾರವಾಡದ ಕೋಟೆಯ ಮೇಲೆ ಆಡಳಿತವನ್ನು ನಡೆಸಿದರು. ಆದ್ದರಿಂದ ಈ ಕೋಟೆ ದಕ್ಷಿಣ ಭಾರತದ ಹಲವಾರು ಯುದ್ಧಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿದೆ. ಕೋಟೆಯ ವೈಶಿಷ್ಟ್ಯತೆಯನ್ನು ನೋಡಿದರೆ, ಒಂದು ಕಾಲದಲ್ಲಿ ಈ ಧಾರವಾಡ ಕೋಟೆಯು ಸುಮಾರು 76 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿತ್ತು. ಕೋಟೆಗೆ ದೊಡ್ಡ ಕಲ್ಲಿನ ಗೋಡೆಗಳು, ಬಲವಾದ ಮರದ ಬಾಗಿಲುಗಳು ಮತ್ತು ಕಮಾನು ಆಕಾರದ ಗೇಟ್ಗಳು ಇದ್ದವು. ಇಂದು ಕೋಟೆಯ ಬಹುತೇಕ ಭಾಗ ಹಾಳಾಗಿದ್ದರೂ ಮುಖ್ಯ ಪ್ರವೇಶ ದ್ವಾರ ಮತ್ತು ಕೆಲವು ಗೋಡೆಗಳು ಇನ್ನೂ ಉಳಿದಿವೆ. ಈ ಕೋಟೆ ಮೂಲಕ ಒಳಗೆ ಹೋಗುವಾಗ ಹಳೆ ಕಾಲದ ರಾಜರ ಕಾಲಕ್ಕೆ ಹೋದ ಅನುಭವವಾಗುತ್ತದೆ. ಧಾರವಾಡ ಕೋಟೆಯ ಇಂದಿನ ಸ್ಥಿತಿ ನೋಡಿದರೆ, ಇದು ಧಾರವಾಡ ಕೋಟೆಯು ಒಂದು ಐತಿಹಾಸಿಕ ಸ್ಮಾರಕವಾಗಿ ಉಳಿದಿದೆ. ಅನೇಕ ಪ್ರವಾಸಿಗರು ಮತ್ತು ಇತಿಹಾಸ ಪ್ರಿಯರು ಇಲ್ಲಿ ಬಂದು ಫೋಟೋ ತೆಗೆದುಕೊಳ್ಳುತ್ತಾರೆ ಮತ್ತು ಹಳೆಯ ಕಾಲದ ವಾಸ್ತುಶಿಲ್ಪವನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಭಾರತೀಯ ಪುರಾತತ್ವ ಇಲಾಖೆ ಹೇಳುವ ಪ್ರಕಾರ ಧಾರವಾಡ ಕೋಟೆ ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಆವೇಶಗಳು ಅಧಿನಿಯಮ 1958ರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಈ ಅಧಿನಿಯಮದ ತಿದ್ದುಪಡಿ ಮತ್ತು ಮಾನೀಕೃತವಾದ ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಹಾಗೂ ಆವೇಶಗಳು ತಿದ್ದುಪಡಿ ಮತ್ತು ಮಾನೀಕರಣ ಅಧಿನಿಯಮ 2010ರ ಪ್ರಕಾರ ಯಾರಾದರೂ ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಗೊಳಿಸಿದರೆ, ಹಾನಿ ಉಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ, ಗಂಡಾಂತರಗೊಳಿಸಿದರೆ ಅಥವಾ
ದುರುಪಯೋಗಪಡಿಸಿದರೆ ಅಂಥವರನ್ನ 2 ವರ್ಷಗಳವರೆಗೂ ಹೆಚ್ಚಿಸಬಹುದಾದ ಕಾರಾಗೃಹ ವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 1 ಲಕ್ಷಕ್ಕೂ ಹೆಚ್ಚಿಸಬಹುದಾದ ದಂಡ ವಿಧಿಸಲಾಗುವುದು ಅಥವಾ 2 ರೀತಿಯ ಶಿಕ್ಷೆಗೆ ಒಳಪಡಿಸಲಾಗುವುದು. ಧಾರವಾಡದ ಹೆಮ್ಮೆ. ಧಾರವಾಡ ನಗರವು ಸಂಗೀತ, ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಪ್ರಸಿದ್ಧವಾಗಿದೆ. ಅದರ ಜೊತೆಗೆ ಧಾರವಾಡ ಕೋಟೆ ನಗರಕ್ಕೆ ಇನ್ನಷ್ಟು ಐತಿಹಾಸಿಕ ಮಹತ್ವವನ್ನು ನೀಡುತ್ತದೆ. ನೀವು ಧಾರವಾಡಕ್ಕೆ ಬಂದರೆ ಈ ಕೋಟೆಯನ್ನು ಒಮ್ಮೆ ಭೇಟಿ ಮಾಡಬೇಕು. ಇಲ್ಲಿ ನಿಂತಾಗ ಹಳೆಯ ರಾಜವಂಶದ ಕತೆ, ಯುದ್ಧಗಳು ನೆನಪು ಮತ್ತು ಇತಿಹಾಸದ ಸ್ಪಂದನೆ ನಿಮಗೆ ಅನುಭವವಾಗುತ್ತದೆ. ಈಗ ನೀವು ಸ್ಕ್ರೀನ್ನಲ್ಲಿ ಒಂದು ಫೋಟೋ ನೋಡ್ಬೋದು. ಈ ಫೋಟೋ ನಮ್ಮ ಧಾರವಾಡ ಕೋಟೆ 600 ವರ್ಷಗಳ ಹಿಂದೆ ಯಾವ ರೀತಿ ಕಾಣ್ತಿದ್ದು ಅಂತ AI ಜನರೇಟ್ ಮಾಡಿದ ಫೋಟೋ ಆಗಿದೆ. ನೀವು ಕೂಡ ಇಲ್ಲಿ ನೋಡ್ಬೋದು. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.